ಭಾರತೀಯ ಸಾಹಿತ್ಯ ಪರಿಷತ್ ವತಿಯಿಂದ ರಾಜ್ಯೋತ್ಸವ ಕವಿಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ರಾಜ್ಯೋತ್ಸವ ಕವಿಗೋಷ್ಠಿಯನ್ನು ಶಿವಮೊಗ್ಗದ ವಿನೋಬನಗರದ ವಿಕಾಸ ಪ್ರಾಥಮಿಕ ಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು. ಶಿವಮೊಗ್ಗದ ಕವಿಯತ್ರಿಯರು ಸಂಭ್ರಮದಿಂದ ಕವನ ವಾಚನದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಿರಿಯ ಚಿಂತಕರು ಹಾಗೂ ಲೇಖಕರಾದ ಶ್ರೀ ಲಕ್ಷ್ಮೀನಾರಾಯಣ ಕಾಶಿ ಅವರು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎನ್ ಸುಧೀಂದ್ರ, ವಿಭಾಗೀಯ ಪ್ರಮುಖರು ಶ್ರೀಹರ್ಷ, ಸಂಪರ್ಕ ಪ್ರಮುಖರಾದ ಸತ್ಯನಾರಾಯಣ ಹಾಗೂ ಕಾರ್ಯದರ್ಶಿಗಳಾದ ಸುರೇಶ್ ಭಟ್ ಸೇರಿದಂತೆ ಇನ್ನೂ ಅನೇಕ ಗಣ್ಯರು ಭಾಗಿಯಾಗಿದ್ದರು. ನಮ್ಮ ಮಂಜುನಾಥ್ ಹೇಳ್ತಾರೆ ಬಳ್ಳಾಪದವರು ನಮ್ಮ ತುಂಬಾ ಚೆನ್ನಾಗಿ ಪರಿಚಯ ಸರ್, ನಮ್ಮ ಊರಿಗೆ ಗೊತ್ತು ಎಷ್ಟು ಕಾರ್ಯಕ್ರಮ ಮಾಡಿದ್ದಾರೆ ಅಂತ. ಮೊದಲ ಸಹಕಾರದ ಕೈಯಾಗಿ ಇವತ್ತು ನನ್ನ ಜೊತೆಗಿದ್ದಾರೆ ಲಕ್ಷ್ಮೀನಾರಾಯಣ ಕಾಶಿ ಅವರು. ಹಾಗಾಗಿ ಜನಗಳಿದ್ದಾರೆ, ಆದರೆ ಅವನ್ನೆಲ್ಲ ಒಟ್ಟುಗೂಡಿಸ್ಬೇಕಲ್ಲ, ಆ ಕೆಲಸವನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಈ ವರ್ಷದಿಂದ ಆರಂಭ ಮಾಡ್ತಾ ಇದ್ದೇವೆ. ಅದಕ್ಕೆ ಕುವೆಂಪು ಮಾತು ಹೇಳ್ತಾರೆ, ಕವಿಗಳ ಬಗ್ಗೆ ಆ ಮಾತು ಹೇಳಿ ಮುಗಿಸ್ಕೊಡ್ತೀನಿ. ಯಾಕೆಂದ್ರೆ ಬಹಳ ಹೊತ್ತಾಗಿದೆ, ಮಾತು ಕಿವಿಗೆ ದೂರ ಆಗುತ್ತೆ. ಅವರು ಒಂದು ಸಣ್ಣ ಪದ್ಯದಲ್ಲಿ ಹೇಳ್ತಾರೆ, ನೀವು ಡಿಂಡಿಮದ ಬಗ್ಗೆ ಮಾತಂತು, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಸತ್ತಂತಿಹರನ್ನು ಬಡಿದೆಚ್ಚಗಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು. ಅಖಿಲ ಭಾರತ ಸಾಹಿತ್ಯ ಪರಿಷತ್ ವತಿಯಿಂದ ವಿಶೇಷವಾಗಿ ಈ ಒಂದು ರಾಜ್ಯೋತ್ಸವ ಸಂದರ್ಭದಲ್ಲಿ ಒಂದು ಕವಿಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆ ಕೆಲಸ. ಯಾಕೆಂದರೆ ಬರೀ ಉತ್ಸವಗಳಿಂದ ಭಾಷೆ ಬೆಳೆಯೋದಿಲ್ಲ, ಅದು ಮೆರುಗು ಕೊಡ್ತದೆ. ಒಂದು ಭಾಷೆಗೆ ಮೆರುಗು ಬೇಕು, ಆ ಮೆರುಗನ್ನು ಉತ್ಸವ ಕೊಟ್ಟಿತ್ತು. ಆದರೆ ಈ ಥರದ ಕೆಲಸ ಏನಿದೆ, ಒಂದಷ್ಟು ಮನಸ್ಸುಗಳನ್ನು ಬೆಳೆಸೋದು, ಒಂದಷ್ಟು ಆರ್ದ್ರತೆಯನ್ನು ಹುಟ್ಟಾಕೋದು, ಒಂದಷ್ಟು ಭಾವಗಳನ್ನು ಬೆಸೆಯುವಂಥದ್ದು, ಈ ಕೆಲಸ ಮಾಡ್ತಾ ಹೋಗೋದು ಭಾಷೆಯ ಬೆಳವಣಿಗೆಗೆ ಬಹಳ ಸಹಾಯ ಆಗ್ತದೆ. ಆ ಕೆಲಸವನ್ನು ಇವರು ಇವತ್ತು ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದರೆ ಕನ್ನಡಿಗರು ಅನ್ನೋದು ಈ ದೇಶದ ಬರೀ ಒಂದು ರಾಜ್ಯದ ಭೌಗೋಳಿಕ ಪರಿಮಿತಿ ಮಾತ್ರ ಅಲ್ಲ, ಅದಕ್ಕೆ ಬೇರೆ ವೃದ್ಧಾದ ಒಂದು ಸತ್ವ ಇದೆ, ವೃದ್ಧಾದಂಥ ನೆಲಮೆ ಇದೆ, ವೃದ್ಧಾದ ಒಲಮೆ ಮತ್ತು ಗೈಮೆ ಇದೆ. ಅದರ ಹಿಂದಕ್ಕೆ ನೂರಾರು ಸಾವಿರಾರು ಜನ ಅದ್ರ ಬಗ್ಗೆ ಕನಸು ಕಂಡಂಥವ ಹಿರಿಯರು ಇದ್ದಾರೆ, ಮತ್ತು ನಾಡಿನ ಬಹಳಷ್ಟು ಜನರಿದ್ದಾರೆ. ಅದೆಲ್ಲ ಸೇರಿ ಆ ಒಂದು ಸಮುದಾಯ, ಅದು ನಾವು ಕನ್ನಡ. ಆ ಸತ್ವವನ್ನು ಬೆಳೆಸುವಂಥ ಕೆಲಸ ಇಂದ ಒಂದು ರೀತಿಯ ಸಾಹಿತ್ಯ, ಕಲೆ, ಕಾವ್ಯ ಇಂಥದನ್ನು ಸಂಘಟಿಸುವ ಮೂಲಕ ಕೆಲಸ ಆಗಬೇಕು. ಅದನ್ನು ಭಾರತೀಯ ಸಾಹಿತ್ಯ ಪರಿಷತ್ ಮಾಡ್ತಾ ಇದೆ. ಅದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ನಾನು ಅವರನ್ನು ಬಹಳ ಖುಷಿಯಿಂದ ಹೆಮ್ಮೆಯಿಂದ ಅವರನ್ನು ಅಭಿನಂದಿಸ್ತೇನೆ. ಭಾಷೆ ಯಾವಾಗಲೂ ಬಳಸೋದ್ರಿಂದ ಮಾತ್ರ ಗಟ್ಟಿಯಾಗ್ತಾ ಹೋಗುತ್ತೆ. ಬಾಳಿಸಿದ್ರೆ ಅಥವಾ ಬಳಸಿದರೆ ಅದು ಹಾಳಾಗುತ್ತೆ ಮತ್ತು ಬಾಳುತ್ತದೆ, ಆಶೆ ಆಗ್ತದೆ. ಹಾಗಾಗಿ ಭಾಷೆಯನ್ನು ಬೇರೆ ಬೇರೆ ಮೂಲಕವಾಗಿ ಇವತ್ತು ಈ ಸಂದರ್ಭ ಯಾಕಿದೆ ಅಂದರೆ, ನಾವು ನಮ್ಮ ಮಕ್ಕಳಿಗೆ ಇಂಗ್ಲೀಷ್ನಲ್ಲಿ ಮಾತಾಡದೆ ಹೋದರೆ ದೊಡ್ಡ ಜೀವನದಲ್ಲಿ ಕಷ್ಟ ಆಗುತ್ತೆ ಅನ್ನೋವಂಥ ಭ್ರಮೆಯನ್ನು ಹುಟ್ಟಿಸೋ ತಂದೆ ತಾಯಿಗಳು ಇರೋವರೆಗೂ ಕೂಡ, ಅಥವಾ ದೊಡ್ಡವರು ಇರೋವರೆಗೂ ಕೂಡ ನಮ್ಮ ಭಾಷೆ ಬೆಳೆಯೋದಿಲ್ಲ. ನಮ್ಮ ಭಾಷೆ ಬೆಳೆಯೋದಕ್ಕಿದ್ರೆ ನಾವು ಎಲ್ಲ ರೀತಿಯಲ್ಲಿ ನೀವು ಒಂದೇ ಒಂದು ಇದನ್ನು ಕನ್ನಡ ಕಲಿ, ಆ ಕನ್ನಡದಲ್ಲಿ ನಿನ್ನ ಆಲೋಚನೆಗಳನ್ನೆಲ್ಲ ಹೇಳೋಕ್ಕೆ ಪ್ರಯತ್ನ ಮಾಡು. ಆವಾಗ ನಿಮಗೆ ಸ್ವಾಭಾವಿಕವಾಗಿ ನಿಮ್ಮ ಭಾಷೆ ಮೇಲೆ ಬರುತ್ತೆ, ಭಾಷೆ ಬೆಳೀತದೆ. ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಅಯ್ಯಂಗಾರ್ ನ್ಯೂ SP ಬೇಕರಿ, ಜೈನ್ ಕಾಂಪೌಂಡ್ ಎದುರು, ಲಕ್ಷ್ಮೀ ಟಾಕೀಸ್ ಹತ್ತಿರ, ಶಿವಮೊಗ್ಗ.